ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಸೇರುವಂಥವರು ಯಾರ್ಯಾರು? ಉಳಿದಿರುವಂತಹ 20 ಸಚಿವ ಸ್ಥಾನಗಳು ಯಾರ ಪಾಲಾಗುತ್ತೆ? ದೆಹಲಿಯಲ್ಲಿರುವಂತಹ ಹೈಕಮಾಂಡ್ ರಾಜ್ಯದ ಕಾಂಗ್ರೆಸ್ ನಾಯಕರನ್ನ ಅಲ್ಲಿಗೆ ಕರೆಸಿಕೊಂಡಿತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ರು. ಆದರೆ ಇವರುಗಳು ಶಿಫಾರಸು ಮಾಡಿದಂಥ ಯಾವ ಹೆಸರನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅಂತಿಮಗೊಳಿಸಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಒಂದರ್ಥದಲ್ಲಿ ಬಿಗ್ ಶಾಕ್ ಕೊಟ್ಟಿರುವಂಥದ್ದು. ಅಂದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಗೈರು ಹಾಜರಿ, ಅನುಪಸ್ಥಿತಿ ಈ ಒಂದು ಸಭೆಗೆ ಒಂದರ್ಥದಲ್ಲಿ ಬೇರೆ ಆಯಾಮವನ್ನು ಕೊಡ್ತಾ ಇರುವಂಥದ್ದು. ಇದೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಸಂತೋಷ್ ಕಶ್ಯಪ್. ದೆಹಲಿಗೆ ಹೋದಂತಹ ರಾಜ್ಯದ ನಾಯಕರು ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ಒಂದಷ್ಟು ಹೆಸರುಗಳನ್ನು ಶಿಫಾರಸು ಮಾಡಿದ್ರು. ಉಳಿದಿರುವಂತಹ 20 ಸಚಿವ ಸ್ಥಾನಗಳಿಗೆ ಬರೋಬ್ಬರಿ 60 ಜನ ಶಾಸಕರುಗಳು ಕಣ್ಣಿಟ್ಟಿದ್ದಾರೆ. ಅಂದರೆ ನಮಗೆ ಸಚಿವ ಸ್ಥಾನ ಸಿಗಬೇಕು, ನಾವು ಆಕಾಂಕ್ಷಿಗಳಾಗಿದ್ದೇವೆ ಅನ್ನುವಂಥ ಅರ್ಥದಲ್ಲಿ. ಆದರೆ 60ರ ಪೈಕಿ ಯಾರ್ಯಾರಿಗೆ 20 ಉಳಿದಿರುವಂತಹ ಸಚಿವ ಸ್ಥಾನಗಳನ್ನು ಕೊಡಬೇಕು, ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅನುಕೂಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಒಂದರ್ಥದಲ್ಲಿ ಈಗ ಹೈಕಮಾಂಡ್ನ ಮುಂದೆ 3-4 ಟಾಸ್ಕ್ಗಳ ಎದುರಾಗಿರುವಂಥದ್ದು. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರಿಗೆ ಅಗೌರವವನ್ನು ತೋರಿ ಅವರನ್ನು ಬದಿಗಿರಿಸಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಹೇಳಿದಂತೆಯೇ ಮಾತನ್ನು ಕೇಳಬೇಕಾಗುತ್ತೆ. ಮತ್ತೊಂದೆಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಅವರೊಂದು ಲೆಕ್ಕಾಚಾರವನ್ನು ಕೂಡ ಮನ್ನಿಸಬೇಕಾಗುತ್ತೆ ಕಾಂಗ್ರೆಸ್ನ ಹೈಕಮಾಂಡ್. ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು. ಇದೆಲ್ಲದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ವೈಯಕ್ತಿಕ ಕಾರಣಕ್ಕೆ ಪ್ರತಿ ಬಾರಿ ವೀಕೆಂಡ್ನಲ್ಲಿ ಅವರು ಬೆಂಗಳೂರಿಗೆ ಬರ್ತಾ ಇದ್ರು. ಆದರೆ ನಿನ್ನೆ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿರುವಂಥದ್ದು ಗೊತ್ತಿದ್ದರೂ ಕೂಡ ಅವರು ಬೆಂಗಳೂರಿಗೆ ಬಂದಿದ್ರು. ಅಂದರೆ ಅವರ ಅನುಪಸ್ಥಿತಿ ಅಲ್ಲಿತ್ತು. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದೇನು ರಾಜ್ಯದಲ್ಲೆಲ್ಲ ಚರ್ಚೆಯಾಗ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವರಿಂದ ಹಿಡಿದು ಈಗ ರಾಜ್ಯದ ನಾಯಕರುಗಳಿಗೆ ಇದು ಒಂದರ್ಥದಲ್ಲಿ ಶಾಕ್ ಎದುರಾಗಿರುವಂಥದ್ದು. ಇನ್ನೂ ಕೂಡ ಡಿಲೇ ಆಗತ್ತೆ ಸಚಿವ ಸಂಪುಟ ವಿಸ್ತರಣೆ. ಯಾವಾಗ ಆಗತ್ತೆ, ಅಧಿವೇಶನ ಹೇಗೆ ನಡೆಸುವಂಥದ್ದು, ಇದೆಲ್ಲವೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾಕಾಗಿ ಹೀಗೆ ಮಾಡಿದ್ರು, ಅವರು ಇಟ್ಟುಕೊಂಡಿರುವಂಥ ಹೆಸರುಗಳೇನಾದರೂ ಡಿ.ಕೆ. ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಕೊಟ್ಟಂತಹ ಲಿಸ್ಟ್ನಲ್ಲಿ ಹೆಸರುಗಳು ಇಲ್ವಾ, ಅಥವಾ ನಾನು ಹೇಳಿದವರನ್ನು ಇವರು ತಗೊಳ್ಳಿ, ಅನುಕೂಲ ಮಾಡಲಿ, ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಿ ಅಂತ ಏನಾದರೂ ಸ್ಟ್ರಾಟಜಿ ಮಾಡ್ತಾ ಇದ್ದಾರಾ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವಂಥ ಹೆಸರುಗಳೇ ಫೈನಲೈಸ್ ಆಗಲಿ ಅನ್ನುವಂಥದ್ದೇನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರ ಆಸೆ ಇರುವಂಥದ್ದ ಗೊತ್ತಿಲ್ಲ. ಒಟ್ಟಾರೆ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಯಿತು. ಇದರ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಏನಿದೆ, ಅವರು ಏನು ಅನ್ಕೊಳ್ತಾ ಇದ್ದಾರೆ, ಅವರದ್ದೇ ನಡಿಬೇಕು ಅನ್ನುವಂಥದ್ದೇನಾದ್ರೂ ಇದೆಯಾ, ಅಥವಾ ಇವರು ಹೇಳಿದ್ದಾರೆ ಇವ್ರು ಕೊಟ್ಟಿರುವಂಥ ಪಟ್ಟಿಯನ್ನೇ ಫೈನಲೈಸ್ ಏನಾದರೂ ಮಾಡ್ತಾರಾ, ಅದು ಗೊತ್ತಿಲ್ಲ. ಆದರೆ ಈ ಮಧ್ಯೆ ರಾಹುಲ್ ಗಾಂಧಿ ಅವರೇ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಂತೆ ಕಾಣ್ತಾ ಇದೆಯಂತೆ. ಮುಂದಿನ 20 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, SC ST, ಅಹಿಂದ ವರ್ಗ ಎಲ್ಲರಿಗೂ ಪ್ರಾಬಲ್ಯವನ್ನು ಕೊಡುವಂಥ ರೀತಿಯಲ್ಲಿ, ಪ್ರಾಶಸ್ತ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವರೇ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರಂತೆ. ಬಹುತೇಕ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ, ಸಿದ್ದರಾಮಯ್ಯನವರ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಚರ್ಚೆ ಮಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರವನ್ನು ಇಟ್ಟುಕೊಂಡು ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರು ಸಿದ್ಧಪಡಿಸಿರುವಂತಹ ಅಂತಿಮವಾದಂತಹ ಪಟ್ಟಿಯೇ ಏನಾದರೂ ಫೈನಲೈಸ್ ಆಗತ್ತಾ, ಯಾವಾಗ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಒಟ್ಟಾರೆ ಹೈಕಮಾಂಡ್ನ ಮುಂದೆ 3-4 ಟಾಸ್ಕ್ಗಳಿರುವಂಥದ್ದು. ಅದೆಲ್ಲವನ್ನೂ ಕೂಡ ನಿಭಾಯಿಸಿ ಅಂತಿಮವಾದಂತಹ ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗತ್ತೆ. ಅಂತಿಮವಾದಂತಹ ಪಟ್ಟಿಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರದ ವರ್ಚಸ್ಸನ್ನು ಇನ್ನೂ ಹೆಚ್ಚಿಸಬೇಕು. ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು. ಇದರಲ್ಲಿ ಬಹುತೇಕ
ಹೊಸಬರಿಗೆ ಅವಕಾಶ 60% ಹೊಸಬರಿಗೆ ಅವಕಾಶವನ್ನು ಕೊಟ್ಟು ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಹೊಸಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಉಳಿದಿರುವಂತಹ 40% 20% ಏನಿದೆ ಅದರಲ್ಲಿ ಹಿರಿಯರು ಅನುಭವಿಗಳು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರವನ್ನು ಸದೃಢವಾದಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ ಇರುವಂಥದ್ದು. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಯಾರೆಲ್ಲ ಸೇರುತ್ತಾರೆ, ಯಾವ ರೀತಿಯಾದಂಥ ಆಡಳಿತವನ್ನು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.